ಲ್ಯಾಬ್ ಟ್ಯಾಂಕ್ ಬಂಡ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದು, ರಸ್ತೆ ಬದಿಯ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯಿತು. ರಸ್ತೆ ಮಧ್ಯಭಾಗದಿಂದ 20 ಅಡಿ ತೆರವುಗೊಳಿಸಿದ್ದು, ಇದೀಗ 8.4 ಅಡಿಗೆ ಹೆಚ್ಚಿಸಲು ರಸ್ತೆ ಬದಿಯ ಸಣ್ಣ ಪುಟ್ಟ ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು. ಈ ಹಿಂದೆ 20 ಅಡಿಯನ್ನು ತೆರವು ಮಾಡಲಾಗಿತ್ತು. ಇದೀಗ 8.4 ಅಡಿ ತೆರವು ಮಾಡುತ್ತಿದ್ದಾರೆ. ಈ ಹಿಂದೆ ಬಹುತೇಕ ರಸ್ತೆಗಳಲ್ಲಿ ರಸ್ತೆ ಅಗಲೀಕರಣಕ್ಕೆ ತೆರವು ಮಾಡಲಾಗಿದೆ. ಸಂಪೂರ್ಣವಾಗಿ ಮಾಡುತ್ತಿಲ್ಲ, ಅರ್ಧಂಬರ್ಧ ಮಾಡುತ್ತಿದ್ದಾರೆ. ಯಾವುದೇ ರಸ್ತೆ ಅಗಲೀಕರಣ ಮಾಡಲು ಒಂದೇ ಕಡೆಯಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಎಂದು ನಗರ ನಿವಾಸಿ ಅನುಪಮ ಸಿಂಗ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತೆರವು ನೋಟಿಸ್ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ದಿನನಿತ್ಯದ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಬಂದೆ ಮೇಲೆ ಬಿಡ್ರಿ ಮೇಲೆ ಫೋನ್ ಮಾಡಿ ಇದು ಆಮ್ಟ
ತಾಲೂಕ್ ಟ್ಯಾಂಕ್ ಬಂಡ್ ರೋಡ್. ನಾನು ಅನುಪಮಾ ಸಿಂಗ್ ಅಂತ, ವೆಸ್ಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಉಜ್ಜೀವನ್ ಬ್ಯಾಂಕ್ ಓನರ್, ಬಿಲ್ಡಿಂಗ್ ಓನರ್ ನಾನು. ನಮಗೆ ಆಲ್ರೆಡಿ ಮುಂದೆ 20 ಫೀಟ್ ಕಟ್ ಮಾಡಿದ್ದಾರೆ ಸ್ಟೇಷನ್ ಏರಿಯಾ ರೋಡ್, ಮೇನ್ ರೋಡ್, ಮತ್ತು ಹಿಂದಗಡೆ ನಮ್ಮ ಆಮ್ತಲಾಬ್ ರೋಡು ಮತ್ತು 8.4 ಫೀಟ್ ಕಟ್ ಮಾಡ್ತಾ ಇದ್ದಾರೆ. ನೋಟಿಸ್ ಲಾಸ್ಟ್ ಫ್ರೈಡೇ, ಮೊನ್ನೆ ಫ್ರೈಡೇ ಕೊಟ್ಟಿದ್ದರು, ಈಗ ಮಂಡೇ ಮಾಡ್ತಾ ಇದ್ದಾರೆ. ಮಾಡಿದ್ದು ಒಳ್ಳೇದಾಯಿತು, ಬಟ್ ಕಂಪ್ಲೀಟ್ ಮಾಡಬೇಕಂತ ನಮ್ಮ ಇಚ್ಛೆ. ಮಾಡಿ ಅರ್ಧ ಬಿಡಬಾರ್ದು, ರೋಡ್ ಕಂಪ್ಲೀಟ್ ಮಾಡಿ ಕರೆಂಟ್ ಪೋಲ್ ಎಲ್ಲ ಹಾಕಿ ನೀಟ್ ಮಾಡಬೇಕು. ಎಲ್ಲ ಅರ್ಧ ರಾಯಚೂರಲ್ಲಿ ಎಲ್ಲಿ ಬೇಕಲ್ಲಿ ಡೆಮಾಲಿಷ್ ಮಾಡ್ತಾರೆ, ಬಟ್ ಕಂಪ್ಲೀಟ್ ಮಾಡಲ್ಲ. ಕಂಪ್ಲೀಟ್ ಮಾಡಬೇಕಂತ ನನ್ನ ಇಚ್ಛೆ. ಐ ವಿಶ್. ಅನುಪಮಾ ಸಿಂಗ್. ಇದು ಒಂದು ಕೆಲಸ ಆಗೋದು ಭಾಳ ಒಳ್ಳೆಯದೇ. ಕೆಲವೊಂದು ಹೇಳ್ತಾರೆ ಎಲ್ಲ ಊರೆಲ್ಲ ಉದ್ಧಾರ ಆಗಿದೆ, ನಮ್ಮ ರೈತರು ಉದ್ಧಾರ ಆಗಿಲ್ಲ ಅಂತ ಹೇಳಿದ್ರು. ಬಟ್ ಬಡವರಿಗೆಲ್ಲ ಸ್ವಲ್ಪ ಅನಾನುಕೂಲ ಆಗಿದೆ. ಬಟ್ ಅದು ಅನಾನುಕೂಲಿಗೆ ಎಲ್ಲ ಸ್ವಲ್ಪ ಸರ್ಕಾರ ಸ್ವಲ್ಪ ಏನೋ ಯಾವ ರೀತಿಯಾಗಿ ಹೆಲ್ಪ್ ಮಾಡಬೇಕು, ಏನನ್ನ ಸಣ್ಣ ಪುಟ್ಟ ಇದನ್ನೆಲ್ಲ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ನಂದು ಅನಿಸಿಕೆ. ಯಾಕಂದರೆ ಕೆಲವೊಂದಿಗೆ ಅದ್ರ ಮೇಲೆ ಬದುಕೋದಿತ್ತು, ಅದ್ರ ಮೇಲೆ ಬಂದದ್ದು ದಿನದಾಗೆ ಹೊಟ್ಟೆ ತುಂಬೋದಿತ್ತು. ಸೊ ಆ ಟೈಪ್ ಅವ್ರಿಗೆ ಆಗ್ಲಾರ್ದಂಗೆ ಗೌರ್ಮೆಂಟ್ ಸ್ವಲ್ಪ ನೋಡ್ಕೋಬೇಕಂತ ನನ್ನ ಆಸೆ ನಂದು. ಯಾಕಂದರೆ ನಾನು ಗೌರ್ಮೆಂಟ್ ಜಾಬ್ನಾಗಿಂದ ಬಂದಿದ್ದು, ಬಡೋದೆಲ್ಲ ನಾನು ನೋಡೀನಿ. ಇದು ಆಗ್ಯದ, ಬಟ್ ಆದಂತರ ಚಲೋ. ಮೊದಲಂತರ ಈಗ ಸ್ವಲ್ಪ ದಿವ್ಸಗಳಿಗೆ ಹೇಳಿದರು, ಬಟ್ ನಾವು ಹಾಗೆ ನಿರ್ಭೀತವಾಗಿ ನಾವು ಕೆಲಸ ಮಾಡ್ತಿದ್ದೆವು. ಈಗ ಅದು ಸದ್ಯಕ್ಕೆ ಈಗ ಸಡನ್ನಾಗಿ 8 ಫೀಟ್ ಕಟ್ ಮಾಡ್ತೀವಿ ಅಂತ ವಾರ್ನ್ ಮಾಡಿದರು. ಈಗ ನಾನು ಒಂದು ತಿಂಗಳಿಂದ ನಾನೇ ನಡೆಸಿದ್ದೀವಿ, ಸ್ವಲ್ಪ ಬಿಸಿ 2 ವರ್ಷದಿಂದ. ಈಗ ಒಂದು ತಿಂಗಳಿಂದ ನಾನೇ ಬಂದ್ ಮಾಡಿದೆ ಮಾಡ್ತಾರೆ ಅಂತ ಗೊತ್ತಿದ್ದು. ನಾನು ಯಾವುದೂ ಕಿರಣ್ ಸಮಯ ಯಾವುದೂ ತಂದಿದ್ದಿಲ್ಲ. ಅವು ಇದ್ದದ್ದು ಹುಳ ಹತ್ತೋಗ್ಬಿಟ್ವಿ. ಯಾಕಂದರೆ ಇವತ್ತು ಕಟ್ ಮಾಡ್ತಾರೆ, ನಾಳೆ ಕಟ್ ಮಾಡಿ ಹುಳ ಹಾಕಿದ್ದು ಎಲ್ಲ ಬಿಸಾಕಿದ್ವಿ. ಈಗೆಲ್ಲ ಸ್ವಚ್ಛ ಮಾಡಿ. ಸೊ ಆದದ್ದೆಲ್ಲ ಒಳ್ಳೇದಂತಂದರೆ ಸರ್ಕಾರ ಇದು ಸಬ್ಮಿಟ್ ಮಾಡಬೇಕಂತ ನನ್ನ ಅನಿಸಿಕೆ. ನನ್ನ ಹೆಸರು ರಮಾ ಗೋಲ್ವಾರ್. ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ 12ರಿಂದ 14ರವರೆಗೆ ಹಾಲು ಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿಭಾಗದ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮಯ್ಯಾನಂದ ಸ್ವಾಮೀಜಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾಡಿನಲ್ಲಿ ಮೈಲಾರಲಿಂಗೇಶ್ವರ, ಬೀರದೇವರು ಮತ್ತು ರೇವಣ್ಣ ಸಿದ್ದೇಶ್ವರ ಶಿವಸಿದ್ಧ ಪರಂಪರೆ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಈ ಪರಂಪರೆಯ ಬಗ್ಗೆ 3 ದಿನಗಳ ಕಾಲ ಹಲವು ವಿದ್ವಾಂಸರು, ಸಂಶೋಧಕರು, ಸಿದ್ಧ ಪರಂಪರೆ, ಬಹುಜನ ಸಂಸ್ಕೃತಿಗಳ ಅಸ್ತಿತ್ವ ಹಾಗೂ ಹಾಲು ಮತ ಒಂದು ಪಂಥ ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಚಿಂತಣಿ ಬ್ರಿಡ್ಜ್ ಮಠದಲ್ಲಿ 12, 13, 14ರಂದು 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಈ ಪರಂಪರೆಯ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಮತ್ತು ಸಹಸ್ರ ಶಿವಲಿಂಗ ಪೂಜೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಹಿಂದೆ ಹಾಲು ಮತ ಸಾಂಸ್ಕೃತಿ ವೈಭವ ಕಾರ್ಯಕ್ರಮ ಆಚರಿಸಲಾಗುತ್ತಿತ್ತು. ಈ ವರ್ಷ ಹಾಲು ಮತ ಧರ್ಮ, ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಬಗ್ಗೆ 3 ದಿನಗಳ ಕಾರ್ಯಕ್ರಮ ನಡೆಯಲಿದೆ. 12, 13, 14ನೇ ಕಾರ್ಯಕ್ರಮ 20ನೇ ವರ್ಷ. 20ನೇ ವರ್ಷದ ಕಾರ್ಯಕ್ರಮವನ್ನ ರಾಜಕೀಯೇತರವಾಗಿ ಒಂದು ವಿಚಾರಗಳ ಮೇಲೆ ಸಮಾವೇಶಗಳನ್ನ ಮಾಡಬೇಕು ಅಂತಂದ್ಬಿಟ್ಟು ಆಲೋಚನೆ ಮಾಡಿ ಈ ವರ್ಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಹಾಲು ಮತ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರಿಗೆ ತಿಳಿಸಿದೀವಿ. ಈಗ ಪತ್ರ ವರದಿ ಕೊಟ್ಟಿರೋರಿಗೆ ಹಾಲು ಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ ಇವು ಈ ನಾಡಿನಲ್ಲಿ ಬಹಳ ಅವಶ್ಯಕತೆ ಇದೆ ಚರ್ಚೆ ಆಗೋದು. ಕಾರಣ ನಮ್ಮ ದೇಶ ಬಹುಸಂಸ್ಕೃತಿಯ ನಾಡು. ಬಹುಸಂಸ್ಕೃತಿಯ ನಾಡಿನಲ್ಲಿ ಹಲವಾರು ಸಂಸ್ಕೃತಿಗಳ ಬಗ್ಗೆ ಇದುವರೆಗೆ ಅಲಕ್ಷ್ಯಗೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಈ ನಾಡಿನ ಹಿರಿಮನೆ, ಈ ಭಾರತದ ಮೂಲ ಸಂಸ್ಕೃತಿಗಳು, ಅದರಲ್ಲಿ ಕುರುಬರ ಸಂಪ್ರದಾಯ, ಹಾಲು ಮತ ಸಂಸ್ಕೃತಿ ಅಂತಂದ್ರೆ ಸಂಶೋಧಕರ ಪ್ರಕಾರ ಹಲವಾರು ಸಮುದಾಯಗಳಿಗೆ ತಾಯಿ ಬೇರು ಅನ್ನುವಂಥದ್ದು. ಅದು ಹೆಂಗೆ ತಾಯಿ ಬೇರು, ಅದರ ಏನು ಸಂದೇಶವನ್ನ ಕೊಡುತ್ತೆ? ಈ ಸಾಂಬಾ ಜೋಶಿ ಅವರು ಹೇಳ್ತಾರೆ, ಈ ಭಾರತದ ನಿಮಗೆ ಗಮನಕ್ಕೆ ತರೋದಕ್ಕೆ ಬಯಸಿದೆ ಏನು ಇದ್ರ ಇಂಪಾರ್ಟೆನ್ಸ್ ಬಗ್ಗೆ, ಹಾಲು ಮತ ಅನ್ನುವಂಥ ಶಬ್ದದ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ ಶಂಭಾ ಜೋಶಿ ಅವರು ಬಹುತೇಕ ದಕ್ಷಿಣ ಭಾರತದ ಬಹಳ ದೊಡ್ಡ ಸಂಶೋಧಕರು. ಅವರು ಭಾರತದ ಇತಿಹಾಸವನ್ನ ಬರೆಯೋದಕ್ಕೆ
ಪ್ರಯತ್ನವನ್ನ ಮಾಡಿ ನಾಡಿನಾದ್ಯಂತ ಸಂಚಾರ ಮಾಡಿದಾಗ ಭಾರತದ ದರ್ಶನ ಅಂತ ಅಂದ್ಬಿಟ್ಟು ತಾವು ಪುಸ್ತಕ ಇಡಬೇಕು ಅಂತ ಇದ್ದಿದ್ದನ್ನ ಹಾಲುಮತ ದರ್ಶನ ಅನ್ನುವಂತ ಪುಸ್ತಕ ನಾಮಕರಣವನ್ನ ಮಾಡಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಕಾರಣ ಈ ನಾಡಿನಲ್ಲಿ ಎಲ್ಲರೂ ಸಹಿತ ಜಲಮೂಲ ಸಂಸ್ಕೃತಿಯನ್ನ ನಾವು ನೋಡ್ತೀವಿ. ಜಲಮೂಲ ಸಂಸ್ಕೃತಿಯೇ ಈ ನಾಡಿನ ಮೂಲ ಸಂಸ್ಕೃತಿ, ಅದಕ್ಕೆ ಹಾಲುಮತ ಸಂಸ್ಕೃತಿ ಇರ್ತದೆ, ಅದು ಜಾತಿ ಅಲ್ಲ ಅನ್ನುವಂಥದ್ದನ್ನ ಶಂಭಾ ಜೋಶಿ ಅವರು ಸಂಶೋಧನಾತ್ಮಕವಾಗಿ ನಮ್ಮ ಮುಂದೆ ಹೇಳ್ತಾರೆ. ಇದು ಹೆಂಗೆ ಅನ್ನುವಂಥದ್ದನ್ನ ನಾನು ನಾಡಿನ ಜನತೆಗೆ ಮತ್ತೆ ಈ ಸಮುದಾಯಕ್ಕೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಲುಮತ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನ, ರಾಜಕೀಯೇತರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಪೂಜಾರಿಗಳಿಗೆ ತರಬೇತಿ ಶಿಬಿರ. ನಮ್ಮಲ್ಲಿ ಧರ್ಮಾಂತರಗಳು ಮತಾಂತರಗಳಿಗೆ ಕಾರಣನೇ ಈ ಆಯಾ ಸಮುದಾಯದ ಧಾರ್ಮಿಕ ಮುಖಂಡರು ಸರಿಯಾದಂತಹ ಧಾರ್ಮಿಕ ಶಿಕ್ಷಣವನ್ನ ಪಡೆಯಲಾಗದೇ ಇರ್ತಕ್ಕಂಥದ್ದು. ತಾವು ಹಳ್ಳಿಯಲ್ಲಿರುವಂತಹ ಬೀರಪ್ಪನ, ಮೈಲಾರಲಿಂಗನ, ರೇವಣ ಸಿದ್ದೇಶ್ವರನ, ಹಲವಾರು ಸಿದ್ದೇಶ್ವರನ ದೇವಸ್ಥಾನಗಳಿಗೆ ಕುರುಬರು ಪೂಜಾರಿಗಳಿದ್ದಾರೆ. ಅವರಿಗೆ ನಾಡಿನ ಇತಿಹಾಸ ಗೊತ್ತಾಗಬೇಕು, ತಮ್ಮ ಇತಿಹಾಸ ಬಗ್ಗೆ ಗೊತ್ತಾಗಬೇಕು. ಅವರಿಗೆ ಗೊತ್ತಾದ್ರೆ ಜನಗಳಿಗೆ ಅದನ್ನ ತಿಳಿಸ್ತಾರೆ. ಇದರಿಂದ ಮತಾಂತರಗಳು ಕಡಿಮೆ ಆಗ್ತವೆ, ಗೊಂದಲಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೂಜಾರಿಗಳಿಗೆ ದೇಶಾದ್ಯಂತ ರಾಜ್ಯಾದ್ಯಂತ ಇರುವಂತಹ ಹಲವಾರು ಪೂಜಾರಿಗೆ ಈಗಾಗಲೇ ನೋಂದಾಯಿಸಿದ್ದಾರೆ. 150 ಮಂದಿ ಪೂಜಾರಿಗಳು ಆನ್ಲೈನ್ನಲ್ಲಿ ನೋಂದಾಯಿಸಿದ್ದಾರೆ. ನಾವು ಇಲ್ಲಿ ತರಬೇತಿಯನ್ನ ಪಡಿತೀವಿ ಅಂತ. ನಮ್ಮ ಅಸ್ತಿತ್ವ ಗಟ್ಟಿಯಾಗಿರ್ಬೇಕು, ನಮ್ಮ ಅಸ್ತಿತ್ವ ಆಕರ್ಷಣೀಯವಾಗಿ. ನಗರದ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಹಾಗೂ ಎಚ್ ಶಿವರಾಮೇಗೌಡ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನೋತ್ಸವ ಹಾಗೂ ವಿಶ್ವ ಮಾನವ ದಿನಾಚರಣೆ ಭವ್ಯವಾಗಿ ನೆರವೇರಿತು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ವಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ನಮ್ಮ ತಾಯಿ ಭಾಷೆಯಾಗಿದ್ದು, ಭಾಷೆ ಉಳಿದರೆ ಮಾತ್ರ ನಮ್ಮ ಅಸ್ತಿತ್ವ ಉಳಿಯುತ್ತದೆ. ಗಡಿನಾಡುಗಳಲ್ಲಿ ಕನ್ನಡ ಭಾಷೆಗೆ ಸವಾಲುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು, ಕನ್ನಡ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ. ನಮ್ಮ ಜಲ, ನೆಲ ಹಾಗೂ ಭಾಷೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಎಂದು ಹೇಳಿದರು. ಶಾಶ್ವತವಾಗಿ ನಮಗೆ ರುಚಿ ಕೊಡುವಂತಹದ್ದು, ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಕೊಡುವಂತಹ ರೀತಿಯ ಸಾಂಸ್ಕೃತಿಕ ದಬ್ಬಾಳಿಕೆಗಳು ಕೂಡ ನಮಗೆ ರಾಯಚೂರಿನಲ್ಲಿ ನಮ್ಮ ಅಸ್ತಿತ್ವಕ್ಕೆ ಎಂದೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತಂದ್ರೆ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ ಅದು ಶ್ರೀಮಂತವಾಗಿದೆ. ನಮ್ಮ ಭಾಷೆ ಶ್ರೀಮಂತ ಆದರೆ ಮಾತ್ರ ನಮಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಯಾವ ರಾಜ್ಯದವರು ಅಂದರೆ ಕರ್ನಾಟಕದವರು, ಕನ್ನಡದವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಶ್ರೀಮಂತಗೊಳಿಸಿದಂಥ ಬಹಳಷ್ಟು ನಮ್ಮ ಹಿರಿಯ ಮುತ್ಸದ್ದಿಗಳ ಸುಮಾರು 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ರಾಜ್ಯದವರೇ, ನಮ್ಮ ಕನ್ನಡದವರೇ, ನಮ್ಮ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೀಮಂತಗೊಳಿಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮ ರಾಜ್ಯದವರು. ಅದರಲ್ಲಿ ಮೊದಲಿಗಿರೋದೇ ನಮ್ಮ ಕುವೆಂಪು. ನಮ್ಮ ರಾಜ್ಯದಲ್ಲಿ ನೆಲ, ಜಲ ಸಮೃದ್ಧಿಯಾಗಿದ್ದಾಗ ಮಾತ್ರ ನಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಶ್ರೀಮಂತಿಕೆ ಇರಬೇಕು. ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು. ಆಗ ಮಾತ್ರ ನಮ್ಮ ಭಾಷೆ ಶ್ರೀಮಂತಿಕೆ ಆಗಿರಬೇಕು, ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು, ನಮ್ಮ ನೆಲ, ಜಲ ಸಮೃದ್ಧಿ ಆಗಿರಬೇಕು. ಆಗ ಮಾತ್ರ ನಮ್ಮನ್ನ ಬೇರೆ ರಾಜ್ಯದವರು, ಬೇರೆ ಭಾಷಿಕರು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ, ಗೌರವಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಸ್ತಿತ್ವ ಅತ್ಯಂತ ಗಟ್ಟಿಯಾಗಿ ಈ ದೇಶದ
ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರಾಜ್ಯದ ಸಂಪತ್ತು, ಅದು ಭಾಷೆ ಸಂಪತ್ತು, ಸಮೃದ್ಧಿಯ ಏನು ನೆಲ ಜಲ ಸಂಪತ್ತನ್ನ, ಸಾಂಸ್ಕೃತಿಕ ಸಂಪತ್ತನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಟ್ಟಿರುವಂಥ ಮೇರು ವ್ಯಕ್ತಿತ್ವ ಇವರು. ಅವರು ಒಂದಲ್ಲ, ಅವರು ಕಂಡುಕೊಂಡಿರುವಂಥ ಹಲವಾರು ಆಯಾಮಗಳಲ್ಲಿ ಈ ರಾಜ್ಯದ ಉದ್ದಗಲಕ್ಕೂ, ಈ ರಾಜ್ಯದಲ್ಲಿರುವಂಥ ವಿಭಿನ್ನವಾದ ಸಂಸ್ಕೃತಿಯನ್ನು ತಮ್ಮದೇ ಆದ ಕೃತಿಗಳ ಮೂಲಕ ಅದನ್ನು ಹೊರಪ್ರಪಂಚಕ್ಕೆ ಬರವಣಿಗೆಯ ಮೂಲಕ ತಿಳಿಸಿ ಹೇಳಿರುವಂಥದ್ದು ಮತ್ತು ಆ ಮೂಲಕ ಕನ್ನಡ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ರಾಷ್ಟ್ರ ಮಟ್ಟದಲ್ಲಿ ತಂದುಕೊಟ್ಟಿರುವಂಥ ಕೀರ್ತಿ ಹೋಯಿತು. ಅದಕ್ಕಾಗಿ ಅಥವಾ ಅವರು ವಿಶ್ವಮಾನವ ಎನ್ನುವಂಥ ಬಿರುದನ್ನು ಪಡೆದಿರುವಂಥದ್ದು ಮತ್ತು ವಿಶ್ವಮಾನವ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಇವತ್ತು ನಾಡಗೀತೆ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸಹಾಯಕರ ಸಚಿವ ಸ್ಥಾನವನ್ನು ಸಹ ಹಿಂಪಡೆದ ನಂತರ ಪುನಃ KN ರಾಜಣ್ಣ ಅವರಿಗೆ ಗೌರವಾನ್ವಿತವಾದ ಸ್ಥಾನಮಾನ ನೀಡಿಲ್ಲ. ಆದ್ದರಿಂದ ಕೂಡಲೇ ಮುಂದೆ ನಡೆಯುವ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆಯಲ್ಲಿ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ವಾಲ್ಮೀಕಿ ಸಮುದಾಯದ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಿರುವ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರಾದ KN ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿಗಳಾದ N ರಘುವೀರ ನಾಯಕ್ ಅವರು ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯವು ರಾಜ್ಯದ ಜನಸಂಖ್ಯೆಯಲ್ಲಿ ಸ್ಥಾನದಲ್ಲಿ ಇದ್ದು ಅದರ ನಿರ್ಣಾಯಕ ಹುದ್ದೆಗಳಲ್ಲಿ ಸಮರ್ಪಕ ಪ್ರತಿನಿಧಿತ್ವ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಂಘಟನಾ ಕ್ಷೇತ್ರದಲ್ಲಿ ದೀರ್ಘ ಅನುಭವ ಹೊಂದಿರುವ KN ರಾಜಣ್ಣ ಅವರಿಗೆ ಜವಾಬ್ದಾರಿಯುತ ಸ್ಥಾನ ನೀಡುವುದರಿಂದ ಸಮುದಾಯಕ್ಕೆ ನ್ಯಾಯ ಸಿಗಲಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಕೇವಲ 3 ಆಶ್ರಮ ಶಾಲೆಗಳು ಇವೆ. ಸುಮಾರು 7 ಆಶ್ರಮ ಶಾಲೆಗಳು ಆಗಬೇಕು. ಪ್ರತಿಷ್ಠಿತ ಶಾಲೆಗಳ ದಾಖಲಾತಿ ಮಿತಿ ಜಿಲ್ಲೆಗೆ ಕೇವಲ 63 ಗುರಿ ಇದೆ. ದಾಖಲಾತಿ ಗುರಿ ಸುಮಾರು 200 ಆಗಬೇಕು ಮತ್ತು ರಾಯಚೂರು ನಗರದಲ್ಲಿ ಒಂದೇ ಒಂದು ಪ್ರತಿಷ್ಠಿತ ಶಾಲೆ ನೋಂದಣಿಯಾಗಿರುವುದು ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಚಿವ ಸ್ಥಾನ ಮುಖ್ಯಮಂತ್ರಿಗಳ ಬಳಿ ಇದೆ. ಯಾಕಂದ್ರೆ ತರುವಾದ ಸಂದರ್ಭದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಸಚಿವ ಸ್ಥಾನ ಈ ಸಮುದಾಯದ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಿದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಇತ್ತೀಚೆಗೆ ಆಡ್ಬೋದಾಗಿತ್ತು. ಯಾಕಂದ್ರೆ ಈಗ CM ಬಳಿ ಇದೆ ಅಂತಂದ್ರೆ ಅದು ಬಹಳ ಹೆಚ್ಚು ಪ್ರೋಗ್ರೆಸ್ ಆಗ್ಬೇಕಾಗಿತ್ತು. ಅಧಿಕಾರಿಗಳು ಸಹ ಅಷ್ಟೇ ಅಗ್ರೆಸಿವ್ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ 2 ವರ್ಷ ಆಯ್ತು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಜೊತೆಗೆ ಪ್ರೈಸ್ ಮನಿ ಕೊಡ್ಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಜೊತೆಗೆ ಸುಮಾರು ವರ್ಷಗಳಿಂದ ಈಗ ತಾಲೂಕು ಆಫೀಸರ್ಗಳ ಕೆಲಸ ಮಾಡ್ತಾ ಇದ್ದಾರೆ, ಮ್ಯಾನೇಜರ್ಗಳು ಡಿಸ್ಟ್ರಿಕ್ಟ್ ಆಫೀಸರ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಇಲಾಖೆಯವರು ಎರವಲು ಸೇವೆಯ ಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 100% ಪ್ರೋಗ್ರೆಸ್ ಆಗ್ತಾ ಇಲ್ಲ. ಜೊತೆಗೆ ಏನು ಏಕಲವ್ಯ ವಸತಿ ಶಾಲೆ ಇದೆ, ಆಮೇಲೆ ಆಶ್ರಮ ಶಾಲೆಗಳಿದಾವೆ. ಆಶ್ರಮ ಶಾಲೆಗಳು ಇಲ್ಲಿ ಬಹುಸಂಖ್ಯಾತರಿದ್ದರೂ ಸಹ ಇಲ್ಲಿ ಆ ಶಾಲೆಗಳ ಕೊರತೆ ಸಂಖ್ಯೆ ಕಡಿಮೆ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಹೇಳ್ತದ, ಎಲ್ಲ ಪ್ರತಿನಿಧಿಗಳು ಹೇಳ್ತೀವಿ ಶಿಕ್ಷಣ ಪಡೆಯಲಿ, ನೀವು ಬದುಕು ರೂಪಿಸ್ಕೊಳ್ರಿ ಅಂತ. ಶಿಕ್ಷಣ ಪಡೆಯಕ್ಕೆ ಏನ್ ಬೇಕು ಆ ಸೌಲಭ್ಯನೇ ಇಲ್ದಂಗ ಆಗಿದೆ. ಜೊತೆಗೆ ಪ್ರತಿಷ್ಠಿತ ಶಾಲೆ ಅಂತೇಳಿ ಏನ್ ಕಾನ್ಸೆಪ್ಟ್ ಇದೆ, ಅಂದ್ರೆ ಯಾವ್ದು ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳು ಓದ್ಲಿ ಅಂತೇಳಿ ಏನೊಂದು ಸೌಲಭ್ಯ ಇದೆ, ಆ ಸೌಲಭ್ಯದ ಗುರಿ ಇಲ್ಲಿ 4 ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇದ್ರೂ ಸಹ ಕೇವಲ 63 ಮಿತಿ ಇದೆ. ಇದು ಸಾಕಷ್ಟು ಸಲ ನಾವು ಗಮನಕ್ಕೂ ತಗೊಂಡ್ಬಂದಿದ್ವಿ, ಸರ್ಕಾರದ ಗಮನಕ್ಕೆ. ಇದು ಮಂತ್ರಿಗಳು ಮಾಡಬೇಕಾಗಿದ್ದ ಕೆಲಸ. ಆಮೇಲೆ ಅವ್ರಿಗೆ ಏನು 50,000 ರೂಪಾಯಿ ಶಾಲೆಗೆ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ, ಅದು ಮಿತಿ ಹೆಚ್ಚಳ ಆಗಬೇಕು. ಯಾಕಂದ್ರೆ ನಗರದಲ್ಲಿ ಒಂದೇ ಒಂದು ಶಾಲೆ, ಪ್ರತಿಷ್ಠಿತ ಶಾಲೆ, ಒಂದೇ ಒಂದು ಶಾಲೆ ಇವತ್ತಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ. 2 ಶಾಲೆ ರಿಜಿಸ್ಟ್ರೇಷನ್ ಆಗಿದ್ದಾವೆ, ಮಾನ್ವಿ ತಾಲೂಕಿಂದ ಒಂದು ಶಾರದಾ ಮತ್ತು ಲೋಯ್ಲಾ. ಅಲ್ಲಿ ಹುಡುಗರು ಹೋಗಕ್ಕೆ ರೆಡಿ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯೋಜನೆ ಇದು ವಿಫಲ ಆಗ್ತಾ ಇದೆ. ಜೊತೆಗೆ ಏನು ಆ ವಸತಿ ಶಾಲೆಗಳಿಂದ ಆಶ್ರಮ ಶಾಲೆಗಳು
ಅವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ಬಹುಸಂಖ್ಯಾತ ಇರ್ತಕ್ಕಂಥ ಜಿಲ್ಲೆಯಲ್ಲಿಯೇ ಸಹ ಕೇವಲ ಎರಡು ಆಶ್ರಮ ಶಾಲೆ ಇದಾವೆ. ಒಂದು ಗುಮ್ಮನಗುಂದ, ಒಂದು ಇನ್ನೊಂದು ಗಿಲೇಶ್ಪುರ. ತಾಲೂಕಿಗೊಂದು ಆಗ್ಬೇಕಾಗಿತ್ತು. ಯಾಕಂತಂದ್ರೆ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಎಷ್ಟೋ ಜನ ಇವತ್ತಿಗೆ ಬೆಂಗಳೂರು ದುಡಿಯಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆ ಬಿಟ್ಟು ಹೋಗಿರ್ತಾರ ಆಶ್ರಮ ಶಾಲೆಗಳಿಗೆ. ಇವೆಲ್ಲ ಬೇಡಿಕೆಗಳು, ಇನ್ನೂ ಸಾಕಷ್ಟು ಬೇಡಿಕೆಗಳಿದೆ. ಇವೆಲ್ಲ ಕೇಳಬೇಕಂತಂದ್ರೆ ಸಚಿವರೇ ಇಲ್ಲ. ನಾವು ಅಧಿಕಾರಿಗಳಿಗೆ ಅಲ್ಲಿ ಹೋಗಿ ಡೈರೆಕ್ಟ್ ಹೋಗಿ ಗಲಾಟೆ ಮಾಡ್ತಾ ಇದ್ದೀವಿ ಪ್ರತಿ ಸಲ. ಸರಿ, ಮೀಟಿಂಗ್ ಆಗ್ಬೇಕು, ಇಲ್ಲಿ ಮಂತ್ರಿ ಇಲ್ಲ, ನಾವು ಸಿಎಂ ಹೋಗಿ ಭೇಟಿಯಾಗಿ ಕೇಳಕ್ ಆಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ. ಸರ್, ಈಗ ಇಷ್ಟು ನಾವು ಶ್ರಮ ಪಡಿವಾಗಿ ಸರ್, ಇಷ್ಟು ಶ್ರಮ ಪಡಿಲ್ಲ ನಮ್ಮ ಏರಿಯಾದಾಗ ಸರ್, ಅಲ್ಲೇ ಹೋಗಿ ಹೊಡೆದಾಕ್ಬಿಟ್ರೆ ಒಂದು ಕೇಸ್ ಆಗ್ತದ, ಅದು ಮುಗದೆ ಹೋಗ್ತದ. ನಾವು ಕಾನೂನು ಪ್ರಕಾರ ಹೋಗೋಣ ಅಂತೀವಿ, ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಗ ಆಗ್ತದೆ ಸರ್. ಇಷ್ಟೇ ಸರ್, ನಾವು ದಯವಿಟ್ಟು ಕೇಳ್ತೀವಿ, ಅದು ಶಿಫ್ಟ್ ಮಾಡೋದು ಬಂದ್ ಮಾಡಬೇಕು. ಏನ್ ಹೇಳಿ ಒಂದು 4 ದಿವಸ ಬಂದ್ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತಾರ. ನಾನು ಮಾತಾಡ್ತೀನಿ ಎಸ್ ಪಿ. ಇವಾಗ ನಾನು DC ಸಾಹೇಬ್ರನ್ನು ಮೀಟ್ ಮಾಡಕ್ ಹೋಗ್ಬೇಕು, ಕಾಯ್ತಾ ಇದ್ದೀನಿ ಅವ್ರ ಕಾಲ್ಗೆ. ಸಾಹೇಬ್ರ ಹತ್ರನು ಡಿಸ್ಕಸ್ ಮಾಡ್ತೀನಿ. ನಂಗೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ. ಸ್ವಲ್ಪ ದಿವಸ ಇಲ್ಲ ಸರ್, ನೀವು ಹೋಗಿ ಬರ್ರಿ. ಬೇಕಾದ್ರೆ ನಾವು ಸಾಯಂಕಾಲ ಮಾತಾಡ್ಕೊಂಡ್ ಬರ್ತೀವಿ. ಅವರು ಆದೇಶ ಮಾಡಿ ಆಲ್ರೆಡಿ 2 ತಿಂಗಳು ಆಗಿದೆ. ಅದನ್ನು ಇನ್ನ ವಿಳಂಬ ಆಗ್ತಿದೆ. ಆದ್ರೆ ಆದೇಶ ಮಾಡಿ 2 ತಿಂಗಳು ಆಯ್ತಲ್ಲ ಸರ್. ಇಲ್ಲ ಇಲ್ಲ, ನೀವೇ ಹೇಳಿದ್ರೆ 2 months ಆಯ್ತು ಅಂತ ಹೇಳಿ. ಅವಕಾಶ ಕೊಟ್ಟಾರ. ಸರ್, DSP ಮಾತಾಡ್ತಾ